ಕ್ವೀನ್ ಬರ್ತಾಳೆ ನೋಡಲಿಕ್ಕೆ, ಡಾಕ್ಟರ್ ಇವರು ನಮ್ಮ ವಿಧಾನಸೌಧ ನೋಡ್ಲಿಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಬರ್ತಾರೆ, ಆಮೇಲೆ ರಷ್ಯನ್ ಮಾರ್ಷಲ್ ಟುಟು ಆತ ಬರ್ತಾನೆ. ಏನು ಈ ಕೆಂಗಲ್ ಹನುಮಂತ ಇಂಥ ಒಂದು ದೊಡ್ಡ ಕಟ್ಟಡ ಕಟ್ತಾ ಇದ್ದಾನಲ್ಲ ಅಂತೇಳಿ ಆತ ಬರ್ತಾನೆ. ಹಲವಾರು ಗೆಸ್ಟ್ ಬರ್ತಾ ಇದ್ದಂಗೆ ಇಲ್ಲಿ ಹೊಟ್ಟೆ ಉರಿ ಶುರು ಆಗುತ್ತೆ, ಎಲ್ರಿಗೂ ಜಲಸಿ ಆಗುತ್ತೆ. ಸರ್ ಈತನ ಎಲ್ಲ ಒಂದು ಕಡೆ ಸಿಗಾಕ್ಸ್ಬೇಕು ಅಂತ ಹೇಳಿ ಆಗಿಂದ ಆ ಪ್ರಯತ್ನ ಆದರೂ ಕೂಡ ಅವನ ಮೇಲೆ ಚಾಡಿ ಎಲ್ಲ ಹೇಳ್ತಾರೆ ಇದೇ ಪ್ರಧಾನಮಂತ್ರಿಗಳಿಗೆ, ಅಯ್ಯೋ ಕೆಂಗಲ್ ಹನುಮಂತ ನಮಕ್ಕೆ ಹೋಗಬೇಡಿ, ಅವ್ನು ಇರೋಬಲ್ಲ ದುಡ್ಡೆಲ್ಲ ಪೋಲ್ ಮಾಡ್ತಾ ಇದ್ದಾನೆ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿತ್ತ ನಮಗೆ ಅನ್ನೋತಕ್ಕಂಥದ್ದು. ಇವೆಲ್ಲ ಆರೋಪಗಳು ಬಂದಾಗ ಕೊನೆಗೆ ಕೆಂಗಲ್ ಹನುಮಂತಯ್ಯವರು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊತಾರೆ. ಆರೋಪಗಳನ್ನು ಅಂದರೆ ನಿರಾಕಾರ ಮಾಡಲಿಕ್ಕೆ ಒಂದು ಕಮಿಟಿ, ಅದು ನಾಗ್ಪುರ್ ಚೀಫ್ ಜಸ್ಟಿಸ್ ಕಮಿಟಿ ಒಂದು ಎಂಕ್ವೈರಿ ಕಮಿಟಿ ಮಾಡ್ಕೊತಾರೆ. ಅಂದರೆ ಅವರು ನಿಷ್ಕಲ್ಮಿಷವಾಗಿದ್ದೀನಿ, ಈ ಕಟ್ಟಡವನ್ನು ಕಟ್ಟಿದ್ದೀನಿ, ಜನರ ದುಡ್ಡಿಂದ ಕಟ್ಟಿದ್ದೀನಿ. ವಿಧಾನಸೌಧ ಅಂತಂದರೆ ಜನರ ಪ್ಯಾಲೇಸ್, ಅದು ನಮ್ಮದಲ್ಲ, ಇಟ್ಸ್ ಅ ಪೀಪಲ್ಸ್ ಪ್ಯಾಲೇಸ್. ಆತನಿಗೆ ಆ ಎಂಕ್ವೈರಿ ಕಮಿಟಿ ಮುಂದೆ ಹೋಗಿ ಏನಪ್ಪ ನೀನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ವಿಧಾನಸೌಧ ಕಟ್ಟಿದೆಯಂತೆ ಅಂತ ಕೇಳಿದಾಗ, ಸರ್ ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಸಾರ್ವಭೌಮತ್ವ. ವಿಧಾನಸೌಧ ಅಂದರೆ ಜನರ ಪ್ಯಾಲೇಸ್, ಅದು ನಾನು ಎಲ್ಲೂ ಪೋಲ್ ಮಾಡಿಲ್ಲ ಸರ್ ಅಂತ ಹೇಳಿದಾಗ ಅವ್ರು ತನ್ನ ಅಬ್ಸಾಲ್ವ್ ಮಾಡಿ ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆತನಿಗೆ ಕಳಿಸ್ಕೊಡ್ತಾರೆ. ಅಂದರೆ ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂತಂದರೆ ಆತನ ಜಸ್ಟಿಫಿಕೇಷನ್ ಯಾವಿತ್ತು. ಆದರೆ ಪೊಲಿಟಿಕಲಿ ಏನಾಯಿತು, ಅವನು ರಾಜೀನಾಮೆ ಕೊಡಲೇಬೇಕಾಗಿತ್ತು, ರಾಜೀನಾಮೆ